ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ರಾಹುಲ್ ಗಾಂಧಿಯವರು ಮತ ಕಳ್ಳತನ ಅನ್ನುವಂಥ ದೊಡ್ಡ ಮೂಮೆಂಟನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಈ SIR ಅಂದರೆ ಒಂದು ಸ್ಪೆಷಲ್ ಆದಂತಹ ಒಂದು ಪರಿಷ್ಕರಣೆ ಮಾಡುವಂಥದ್ದನ್ನು ನಮ್ಮ ಚುನಾವಣಾ ಆಯೋಗ ಮಾಡಿ ಅನೇಕರ ಹೆಸರುಗಳನ್ನು ಬಿಡ್ತಾ ಹೋಗ್ಯದ. ಸತ್ತವರ ಅಂತ ಹೇಳ್ತಾ ಇದ್ದಾರೆ, ಮತ್ತು ಬೇರೆದವರು ಸ್ಥಾನ ಬಿಟ್ಟು ಹೋದಂಥವ್ರು ಬೇರೆ ಕಡೆ ಹೋಗಿದ್ದಾರೆ ಅಂಥೇಳಿ 65 ಲಕ್ಷ ಮತದಾರರ ಪಟ್ಟಿಯನ್ನು ತೆಗೆದುಹಾಕಿದ್ದಾರೆ. ಇದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಆಗಿ ಬಿದ್ದು ವಿರೋಧ ಪಕ್ಷಗಳು ಬಂದಾಗೆ ತಾವು ಬೇಡ ಅಂತ ಮತವನ್ನು ತೆಗೆದು ಹಾಕಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪಕ್ಕೆ ಪ್ರತಿ ಆರೋಪಕ್ಕೆ ಅದು ಉತ್ತರನೂ ಕೊಡ್ತಾ ಇದ್ದಾರೆ. ಇಲ್ಲ, ನೀವು ಆಲ್ರೆಡಿ ಇದೇ ವಿಷಯಕ್ಕೆ ನಿಮ್ಗೆ ಗೊತ್ತದ KN ರಾಜನ್ ಅವರನ್ನು ರಾಜೀನಾಮೆ ಕೊಡಿಸುವಂಥ ಪ್ರಸಂಗ ಬಂತು ತಮ್ಮ ಹುದ್ದೆಗೆ ಅನ್ನುವಂಥದ್ದು. ಯಾಕಂದ್ರೆ ಇದನ್ನು ಈ ಒಂದು ಮತದಾರ ಪಟ್ಟಿ ತಯಾರು ಮಾಡುವುದು ಯಾಕೆ ಕೇಳಲಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಯನ್ನು ಚುನಾವಣಾ ಆಯೋಗ ಮಾಡಿತು. ಆಗ ಮಾಡಬೇಕಾಗಿತ್ತು, ಈಗ ಮಾಡ್ತಾ ಇದ್ದೀರಿ ಎಲ್ಲ ಮುಗಿದ ಮೇಲೆ ಅಂತೇಳಿ. ಆದ್ರೆ ಆ ಟೈಮ್ ಆ ಸಮಯದಲ್ಲೇ ಭಾಳಷ್ಟು ಕಡಿಮೆ ಇರೋ ಜೊತೆಗೆ ರಾಜಕೀಯ ಪಕ್ಷಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಂಥದ್ದು ಒಡ್ಡಿ ಇಲ್ಲ. ಮತ್ತು ಈ ಒಂದು ಕ್ರಿಯೆಯಲ್ಲಿ ಬೋಗಸ್ ಓಟ್ ಹಾಕಿಸ್ಕೊಳ್ಳಲಿ ಎಲ್ಲ ಪಕ್ಷಗಳು ಎಲ್ಲರೂ ಸಮಾನರನ್ನಾತ್ರಲ್ಲ, ಗೆಲ್ಲಬೇಕಾಗಿರ್ತದೆ. ಯಾವುದೇ ರೀತಿಯಾಗಿ ಯಾವುದೇ ರೂಪದಲ್ಲಿ ಗೆಲ್ಲುವುದಷ್ಟಪ್ಪ ಅನ್ನುವಂಥ ಕಾರಣಕ್ಕೆ ಇವತ್ತು ಚುನಾವಣಾ ಆಯೋಗಕ್ಕೆ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಟ್ಟಂಗಾಗ್ಯದ. ಯಾವ ರಾಜಕೀಯ ಪಕ್ಷ ಅಬ್ಜೆಕ್ಷನ್ ಮಾಡಲಿಲ್ಲ, ವಿರೋಧ ಮಾಡಲಿಲ್ಲ ಅಂದಾಗ ಇದು ಸರಿ ಅದ ಅಂತೇಳಿ ಅದೇ ವೋಟರ್ ಲಿಸ್ಟನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಮಾಡ್ಕೊಂಡು ಬಂದಂಥದ್ದು ನಮ್ಮ ಚುನಾವಣಾ ಆಯೋಗ. ಈಗ ಅನಿವಾರ್ಯವಾಗಿ ಸೋಲುಗಳು ಹೆಚ್ಚಾದಾಗ ಸಹಜನ ಯಾವುದೋ ಪಕ್ಷ ತಮ್ಮ ಆತ್ಮಾವಲೋಕನ ಮಾಡೋ ಸಹಜದ. ಆ ಆತ್ಮಾವಲೋಕನದಲ್ಲಿ ಕಾಂಗ್ರೆಸ್ಗೂ ಅನಿಸೋದು, ಹೌದಲ್ಲಪ್ಪ ಇದೆಲ್ಲ ನಾವು ಮಾಡ್ತಿದ್ವಿ, ಇವರನ್ನು ಹೆಚ್ಚು ಮಾಡಿದ್ದಾರೆ ಅಂತ. ಅವ್ರ ಕಾರ್ಯಕ್ರಮ ಬೋಗಸ್ ವೋಟಿಂಗ್ ಅದು ನೋಡೋದವನ್ನ ಇಲ್ಲಂತಲ್ಲ. ಮತ್ತು ಈ ಒಂದು ಬ್ಯಾಲೆಟ್ ಪೇಪರ್ ಯಾಕೆ ತಪ್ಪಿ ಹೋದಪ್ಪ ಅಂತಂದ್ರೆ ಅಲ್ಲಿ ಮೋಸ ಮಾಡ್ತಾರಪ್ಪ, ರಿಗ್ಗಿಂಗ್ ಮಾಡ್ತಾರೆ, ವೋಟರ್ಸ್ ಇದನ್ನು ಕಾಳತನ ಮಾಡ್ತಾರೆ. ಈಗ ನಮ್ಮ ಡಬ್ಬಿನ ಓದಿದ್ದು ನೋಡಿದ್ವಿ ನಾವು ಹಿಂದೆ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ದುಂಬಡಿ ಆಗ್ತಿದ್ವು ಎಲೆಕ್ಷನ್ದಾಗ ಅಂತೆಲ್ಲ. ಆದರೆ ಎಲ್ಲ ನೆಲೆಯಲ್ಲಿ EVM ಬಂದು EVMದಲ್ಲೂ ಗದ್ದಲ ಮಾಡುವಂಥ ಶುರುವಾಯಿತು. ಗದ್ದಲ ಮಾಡಿದ್ರು ನಮ್ಗೆ VVPAT ತೊಗೊಂಬ ಅಂತಿದ್ರು. ಎಲ್ಲರೂ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಅಷ್ಟು ಸ್ಪೆಷಲ್ ಜಾಗದಾಗ ಹಾಕೋನು ರ್ಯಾಂಡಮ್ ಆಗಿದ್ದೇನೋ ಮಾಡಿದರು. ಅದು ಇವತ್ತು ಯಶಸ್ವಿ ಆಗಿಲ್ಲ, ಅದು ಫೇಲ್ ಆಗಿದೆ. ಅದ್ರ ನಂತರ ಮುಂದಿನ ಹೆಜ್ಜೆ ಏನಪ್ಪ ಅಂದ್ರೆ ಮತದಾರ ಪಟ್ಟಿಗೆ ತಮ್ಮ ಬೇಕಾದವ್ರನ್ನ ಇಟ್ಕೊಳ್ಳೋದು, ಬೇಡಾದ್ರೂ ತೆಗೆದು ಹಾಕುವಂಥ ಒಂದು ಕೆಲಸ. ಅದು ಚುನಾವಣಾ ಆಯೋಗ ಕಡೆಯಿಂದ ಮಾಡಿಸುವಂಥದ್ದು. ಯಾಕೆ ಅವರ ಮಾಡಬೇಕು ಅದನ್ನು ಮಾಡಿಸೋದಕ್ಕೆ ಏನಪ್ಪ ಅಂತಂದ್ರೆ ನಮ್ಮದೇ ವ್ಯಕ್ತಿ ಚುನಾವಣಾ ಆಯುಕ್ತ ಆಗಬೇಕು, ಅದಕ್ಕೆ ಬೇಕಾಗುವಂಥ ಕಾನೂನು ಮಾಡಿ ತೆಗೆದ್ರು. ಯಾಕಂದ್ರೆ ಇಬ್ಬರು ಸರ್ಕಾರ ಪರ, ಒಬ್ಬರು ವಿರೋಧ ಪಕ್ಷದವರು. ಹೀಗಾಗಿ ಎರಡೂ ಒಂದು ಮೆಜಾರಿಟಿ ತಮ್ಗೆ ಬೇಕಾದಂಥ ಈ ಕಮಿಷನರ್ಗಳನ್ನು, ಆಯುಕ್ತರನ್ನು ನೇಮಕ ಮಾಡ್ಕೊಳ್ಳೋಂಥ ಒಂದು ಹಕ್ಕನ್ನು ತಾವು ಪಡ್ಕೊಂಡ್ರು ಆಡಳಿತಾರೂಢ ಪಕ್ಷದವರು. ಹೀಗಾಗಿ ತಮಗೆ ಬೇಡಾದಂಥ ತಮ್ಗೆ ಓಟ್ ಹಾಕಲಾರಂಥ ವಿಶೇಷವಾಗಿ ಮುಸ್ಲಿಮ್ಸು, ಹಿಂದುತ್ವದ ವಿರೋಧಿಗಳು, ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರದ ವಿರೋಧಿಗಳು ಇರೋದು ಖಾತಿರ್ ಇರೋದರಿಂದ ಎಲ್ಲೋ ಕೆಲವೊಂದು ಮಂದಿ ಅವ್ರ ಪರ ಇದ್ದಾರಿಲ್ಲ ಅಂತಲ್ಲ, ಒಟ್ಟಿನಲ್ಲಿ ಎಲ್ಲ ವಿರೋಧ ಇದ್ದಾರಂತಲ್ಲ, ಕೆಲವಷ್ಟು ಅವ್ರ ಬಗ್ಗೆ ಒಳ್ಳೆಯ ಸಾಫ್ಟ್ ಕಾರ್ನರ್ ಇದ್ದವ್ರು ಇದ್ದಾರೆ. ಅಂಥವ್ರನ್ನ ಬಿಟ್ಕೊಂಡು ಉಳಿದವ್ರನ್ನೆಲ್ಲ ಕಟ್ ಮಾಡೋದು ಕೆಲಸ ಮಾಡಿ ಬಿಹಾರ ಅಂತ ಇವತ್ತು ಒಂದು ಏನಪ್ಪ ಅಂದ್ರೆ ಯಾವ ಹಂತಕ್ಕೆ ಬಂದಿರ್ತದಂದ್ರೆ ಇವತ್ತು ಒಂದು ಶೂಟೌಟ್ ಆಗುವಂಥ ಪರಿಸ್ಥಿತಿ ಬಂದಿಟ್ಬಿಟ್ಟದು. ಇಲ್ಲೇ BJP ಸೋಲು ಅವಕಾಶಗಳು ಭಾಳ ಆಗಿದ್ದಾವೆ. ಹಾಗಾದ್ರೆ ಏನು ಮಾಡೋದಪ್ಪ ಇಲ್ಲೇ ಇಲ್ಲ, ಹೊರಗಿಂದ ಬಂದವರು ಅವರು ಇವ್ರ ಹೆಸರಲ್ಲಿ ಕಟ್ ಮಾಡಿ ಹೋಗೋದು ಬಿಡೋದು, ಸತ್ತವ್ರ ಹೆಸರು ಕಟ್ ಮಾಡಿ ಹೋಗೋದು ಬಿಡೋದು ವಿಚಾರ ಮಾಡಿಕೊಂಡು ಅದರ ನಿರ್ದೇಶನದಂತೋ ಅಥವಾ ಸಹಜವಾಗಿ ಸ್ವಚ್ಛ ಮಾಡೋಣ ಅಂಥೇಳಿ SIR ತೊಗೊಂಬಂದರು ನಮ್ಮ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ನ. ಅದರ ಮೂಲಕ ಏನಾಯ್ತಪ್ಪ ಅಂತಂದ್ರೆ ಒಂದು 11 ಲಿಸ್ಟ್ ಇದ್ದು, ಅದ್ರಾಗ ನೀವು ಯಾವ್ದು ತರಲಿಲ್ಲ ಅಂದ್ರೆ ನಿಮ್ದು ರದ್ದಪ್ಪ. ಹಂಗೆ ರದ್ದು ಮಾಡಿದ್ರೆ ಗೊತ್ತಿಲ್ಲ, 11 ಒಂದು ಸಿಗಲೇಬೇಕು. ಅದ್ರಾಗ ಮೇಲಿನ ಮೇಲೆ ಈ ಬಿಹಾರದಲ್ಲೇ ನೆರೆ ಹಾವಳಿ, ಮಳೆ ಇದರಿಂದ ಎಷ್ಟೋ ದಾಖಲೆಗಳು ನೀರಾಗಿ ಕೊಚ್ಚಿ ಹೋಗಿದ್ದನು ಇದಾವಂತೇಳಿ ಅನೇಕ ತಮ್ಮ ಅಳಲನ್ನು ತುಳ್ಕೊಂಡಿದ್ದಾರೆ ಮತದಾರರು. ಈ ಹಿನ್ನೆಲೆಯಲ್ಲೇ 65 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಈ ಎಲೆಕ್ಷನ್ ಕಮಿಷನ್ದವರು. ಅದಕ್ಕೆ ಕೇಳಿದ ತಕ್ಷಣ ಇಲ್ಲ ನೀವು ಯಾಕೆ ಮಾಡಿದ್ರಪ್ಪ, ಇದೇ ರೀತಿ ಮಾಡಿ ನೀವು ಇದು ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇನ್ನುಳಿದ ಕಡೆ ನೀವು ಗೆದ್ದಿದ್ದೀರಿ, ನೀವು ಬೇಕಾದಂಥ ಹೋಟ್ ಇಟ್ಕೊಂಡು ಉಳಿದು ತೆಗೆದು ಹಾಕಿ ಮಾಡಿದ್ದೀರಿ ಅಂತ ಇವರು ಆರೋಪ ಮಾಡ್ತಾಯಿದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಪ್ರತಿಯೊಂದು ಕಡೆಯೂ ಬಿಹಾರದಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಪಾದಯಾತ್ರೆ ಮಾಡಿ ತಿಳಿಸಿ ಹೇಳ್ತಾಯಿದ್ದಾರೆ ಹಿಂಗೆಲ್ಲ ನಡೆದ ಪೈಲೆ ರಾಜಕೀಯ, ಅದಕ್ಕೆ ನೀವೆಲ್ಲ ಎಚ್ಚರಗೊಳ್ರಿ, ಎಚ್ಚರಗೊಳ್ಳದೇ ಇದ್ದರೆ ಸೋಲೋದು ಗ್ಯಾರಂಟಿ ಆಗ್ತದೆ ಅನ್ನೋಂಥ ಮಾತನ್ನು ಪ್ರಚಾರ ಮಾಡ್ತಾಯಿದ್ದಾರೆ.
ಹೀಗಾಗಿ ಜನರು ಸಹಿತ ಹೌದಪ್ಪ ಇದು ಆಗ್ತಾ ಇದೆಯಲ್ಲಪ್ಪ, ನಮ್ಮದು ಊಟ ಇಲ್ಲ, ಭಾಳ ಜನರು ಊಟ ಇಲ್ಲ. 65 ಲಕ್ಷ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ ಅದು. ಅದಕ್ಕಾಗಿ ಇವತ್ತು ಪಾದಯಾತ್ರೆ ಮಾಡ್ತಾಯಿದ್ದಾರೆ ತೇಜಸ್ವಿ ಯಾದವರು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಮಾಡಿ ಜನರಿಗೆ ತಿಳಿಸಲು ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ಮತಗಳನ್ನು ನೀವು ಕಳ್ಕೊಬೇಡ್ರಿ, ಎಚ್ಚರ ಆಗಿರಿ, ನಿಮ್ಮ ಹೋಟ್ಲ್ ನೀವು ತಯಾರು ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಇದೆಲ್ಲ ಸಜ್ಜಾದ ಹಿನ್ನೆಲೆಯಲ್ಲೇ ಸಹಜವಾಗಿ ಎಲೆಕ್ಷನ್ ಕಮಿಷನ್ ಸಹಿತ ಅದು ಇವತ್ತು ಕ್ಲಿಯರೆನ್ಸ್ ಕೊಡೋ ಸಲುವಾಗಿ. ಯಾಕಂದ್ರೆ 65 ಲಕ್ಷದ ಏನು ಲಿಸ್ಟ್ ಅದ ಅದನ್ನು ಇವತ್ತು ಸುಪ್ರೀಂ ಕೋರ್ಟನ್ನು ಅವ್ರಿಗೆ ಹೇಳಿಬಿಟ್ಟದ ನಮ್ಮ ಎಲೆಕ್ಷನ್ ಕಮಿಷನ್. ನೀವು ಇದ್ದಂಥವ್ರು ಈಗೇನು 65 ಲಕ್ಷ ಜನರನ್ನು ಡಿಲೀಟ್ ಮಾಡಿದ್ರಲ್ಲ, ಯಾವ ಆಧಾರ ಡಿಲೀಟ್ ಮಾಡಿದ್ರಿ, ಏನಂದ್ರೆ ಡಿಲೀಟ್ ಮಾಡಿರಿ ಅದು ಅವ್ರಿಗೆ ತಿಳಿಸ್ಬೇಕು. ಡಿಲೀಟ್ ಆದವ್ರಿಗೆ ಎಲ್ಲರಿಗೂ ತಿಳಿಸೋದು ಹಂಗಲ್ಲ. ಗ್ರಾಮ ಪಂಚಾಯತ್ ಇದ್ದರೆ ಗ್ರಾಮ ಪಂಚಾಯತ್ ಬೋರ್ಡ್ ಮೇಲೆ ಅವ್ರು ಹಚ್ಚಬೇಕು ಹೆಸರು, ಯಾರ್ಯಾರದಲ್ಲಿ ಇಲ್ಲ ಅನ್ನುವಂಥದ್ದು. ಮುಂದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇದ್ದಂಥದ್ದಾಗಿರ್ಬೋದು, ಪ್ರತಿಯೊಂದು ಅಡ್ವರ್ಟೈಸ್ ಮೂಲಕ ಅದನ್ನು ಕೊಟ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಅದರಪ್ಪ ಅದು ತೋರಿಸೋದಕ್ಕೆಲ್ಲ ನಿಮ್ಮದು ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಮತದಾರರು ಯಾರೂ ಹೋಗಿದ್ದಾವೆ ಕರೆಕ್ಟಾಗ್ಯಾವ 65 ಲಕ್ಷ. ಆದರೆ 65 ಲಕ್ಷ ಅಲ್ಲ, ಅದು ಸತ್ತವ್ರು ಭಾಳ ಅದ್ರೇನು ಇಲ್ಲ ಅನ್ನೋದು ಮಾತು. ಅದ್ರಾಗ ಒಂದು 4-5-6 ಲಕ್ಷ ಜನ ಸತ್ತವ್ರು ಇರ್ಬೋದು, ಉಳಿದ ಮತ್ತಿನೂ ಇರ್ಬೋದು. ಹಿಂಗೆ ಒಂದು ಲೆಕ್ಕ ಮಾಡ್ತಾರೆ ಅದರದ ಮಾಡಿ. ಇಲ್ಲ ಇದು ಹೆಚ್ಚಾಗಿದೆ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ ಅದಕ್ಕೆ ಎನ್ಕ್ವೈರಿ ನಡೆಯೋದ ಇನ್ನು ತೊಳೆ ದಿವಸದಾಗ. ಆ ಎಲ್ಲ ನೆಲೆಯಲ್ಲಿ ಈಗೇನಪ್ಪ ಅಂತಂದ್ರೆ ಈ ಮತಗಳು ಕಳವು ಅನ್ನೋದು ಏನು ಆರೋಪ ಮಾಡ್ತಾ ಇದ್ದಾರೆ, ಇದು ಆಡಳಿತಾರೂಢ ಪಕ್ಷ ನಮ್ಗೆ ಬೇಕಾಗಿ ಮಾಡ್ಕೊಳ್ತಾರೆ ಮಾಡ್ಯದಂತ ಗಂಭೀರವಾಗಿ ಆರೋಪ ಮಾಡ್ತಾಯಿದ್ದಾರೆ. ಅದರದ್ದು ಈಗ ಎನ್ಕ್ವೈರಿ ಮಾಡ್ತಾನೋ ಅದು ಏನು ಚೆಕ್ ಮಾಡ್ತೀನಿ ಅಂತೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಎದ್ದು ನಿಂತದ. ಇಂಥ ಸಂದರ್ಭದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಇದ್ದವ್ರು ನೇರವಾಗಿ ಎಲೆಕ್ಷನ್ ಕಮಿಷನ್ ಹೇಳಿದ, ಇವೆಲ್ಲ ಈಗೇನು ಹೇಳಿದ್ವಿ ನಾವು ನಿಮ್ಗೆ, ಯಾರು 65 ಲಕ್ಷ ಜನರು ನೀವೇನು ಡಿಲೀಟ್ ಮಾಡಿರಲ್ಲ, ಅದು ಯಾವ ಗ್ರಾಮ ಪಂಚಾಯತಿ ಇರಲಿ ಅಥವಾ ಒಂದಲ್ಲಿ ಸಾಲುಗಳು ಇರಲಿ, ಎಲ್ಲೆಲ್ಲಿ ಮಾಡಿದಾರೆ ಅಲ್ಲೆಲ್ಲ ಯಾರು ತೆಗೆದ್ರೆ ಹೆಸರ ಲಿಸ್ಟ್ ಮಾಡಿ ಹತ್ತಿರ ಅವ್ರದ ಅವ್ರಿಗೆ ತಿಳಿಸ್ರಿ. ಯಾಕೆಂದರೆ ಅವ್ರು ಕೊಟ್ಟಿದ್ರೆ ಇಂಟ್ರ್ಯೂ ಅಥವಾ ಬಂದು ಇದಾಗಿದ್ರೆ ಸರ್ವೇದಾಗ ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಹೇಳ್ತಾರೆ ತಮ್ಮ ಹೆಸರು ಬಂದ್ಗಳು ಇದ್ದಪ್ಪ ನಾವು ಭೇಟಿ ಆಗಿವಿ ಅಂತೇಳಿ. ಅಂದ್ರೆ ಅನಗತ್ಯವಾಗಿ ಮತದಾರರ ಪಟ್ಟಿಯನ್ನು ಕಟ್ಟಿ ಮಾಡೋದು ತಪ್ತದ ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಈ ಒಂದು ಕೆಲಸವನ್ನು ಎಲೆಕ್ಷನ್ ಕಮಿಷನ್ಗೆ ಮಾಡಿಸುವಂಥ ಕೆಲಸ ಮಾಡಿಸುವಾಗ ಪ್ರತಿಯೊಂದು ಹಚ್ಚಿರಿ ನೀವಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇದನ್ನು ಸಹಜವಾಗಿ ಯಾರ್ಯಾರ ಹೆಸರಲ್ಲಿಲ್ಲ ಅವ್ರು ಹೋಗಿ ಅಬ್ಜೆಕ್ಷನ್ ಮಾಡ್ತಾರೆ. ನಾವು ವಿದ್ಯೋಪಾಧ್ಯಾಯ ಓದಿದ್ದೀವಿ, ನಾವು ಸತ್ಯಲ್ಲ ಮಾಡಿಲ್ಲ, ನಾವು ಬದುಕ್ತಾ ಇದ್ದೀವಿ ಅಂತೇಳಿ ಉತ್ತರ ಬರ್ಬೋದು. ಅದಕ್ಕೆ ಇದು ನೀವು ಈ ಮೊದಲ ಮಂಗಳವಾರ ಒಳಗೆ ಬರೋ ಮಂಗಳವಾರ ಒಳಗೆ ಇವೆಲ್ಲ ಕಡೆ ಅಟ್ಯಾಚ್ ಮಾಡಿರಿ ಹಚ್ಚರಿ. ಇವತ್ತನ್ನು ಗ್ರಾಮ ಪಂಚಾಯತಿ ಬೋರ್ಡ್ಗೆ ಆಗಿರ್ಬೋದು, ಅಲ್ಲಿ ಮುಖ್ಯ ಮುಖ್ಯ ಜಾಗಗಳಾಗಿರ್ಬೋದು, ಗ್ರಾಮಗಳಲ್ಲಿ ಎಲ್ಲ ಕಡೆ ಹಚ್ಚು ಕೆಲಸ ಆಗಬೇಕು. ಇನ್ನೂ ಇಲೆಕ್ಷನ್ ಅದ ನಿಮ್ಮದು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ಮತಗಳ್ಳತನ ಅಂತ ತಿಳಿಸುವಾಗ ಇವತ್ತಿನ ರಾಹುಲ್ ಗಾಂಧಿಯವರು ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅದು ದೇಶ ತುಂಬ ದೊಡ್ಡ ಸದ್ದು ಮಾಡಲಿಕ್ಕೆ ಇವತ್ತು. ಇದರಿಂದಾಗಿ ಈ ಬೋಗಸ್ ಮತದಾನ ಅಥವಾ ನಿಜವಾಗಿಯೂ ಮತದಾರರಲ್ಲದಂಥವ್ರು ವೋಟ್ ಮಾಡುವಂಥ ಒಂದು ವ್ಯವಸ್ಥೆ ದೂರ ಆಗಬಹುದು, ಪರಿಷ್ಕರಣೆ ಆಗ್ಬೋದಿಲ್ಲ ಅಂಥೇಳಿ ಚರ್ಚೆ ಆಗ್ತಾಯಿದ್ದಾವೆ. ಅದಾಗ್ಬೋದು ಅಂತೇಳಿ ಕೆಲವು ಮನಸ್ಸು ಇಲ್ಲ ಅಂತಲ್ಲ. ಯಾಕಂದ್ರೆ ಜನನೂ ಇವತ್ತು ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಂಡಾರಂತ ರಾಹುಲ್ರವ್ರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಎಚ್ಚರಗೊಂಡಾರ ಏನು ಮಾಡಿರೋ ಗೊತ್ತಿಲ್ಲ. ಬಟ್ ಆದ್ರೆ 65 ಲಕ್ಷ ಮಂದಿಯ ಮತಗಳೇನು ಇವ್ರು ಡಿಲೀಟ್ ಮಾಡಿದ್ದಾರೆ, ಅವ್ರು ಯಾರ್ಯಾರು ಏನು ಅವರಿಗೆಲ್ಲ ನೀವು ಆಯಾ ಬೋರ್ಡ್ಗಳಿಗೆ ಎಲ್ಲಿ ಇರ್ತಾರೆ ಜನ ಅಲ್ಲಿ ಹೋಗಿ ಹಚ್ಚಿ ಅವ್ರ ಕಡೆ ಕ್ಲಿಯರೆನ್ಸ್ ಮಾಡ್ಕೊಳ್ರಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಹೀಗಾಗಿ ಇದು ಮತಗಳದನ ಇನ್ನೂ ನಿಲ್ಲಲಾರದ ಕೆಲಸ ಏನೋ ಇದು ಅನ್ನುವಂಥದ್ದು ಅಂತ ಮುಂದುವರಿಯುವಂಥ ಕೆಲಸ ಆಗಿದೆ. ಅದನ್ನು ಇವತ್ತು ವಿರೋಧ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿಯವರು. ಜನ ಏನಾದರೂ ಎಚ್ಚರಗೊಂಡಿದ್ದೀರಿ, ಇನ್ನೂ ಎಚ್ಚರಗೊಳ್ರಿ, ಮತ್ತು ಈ ಮತ ಕಳ್ಳತನ ಆಗೋದನ್ನು ತಪ್ಪಿಸ್ರಿ ಅಂತ ಬೋಗಸ್ ಯಾರು ಹಾಕ್ತಾರೆ ತಪ್ಪಿಸ್ರಿ ಅನ್ನೋ ಮಾತು ಮಾತಾಡಿದ್ದಾರೆ. ಇದು ಒಳ್ಳೆಯ ಸಲಹೆ ನಮ್ಮ ರಾಹುಲ್ ಗಾಂಧಿ ಅವರಿಂದ. ಅದ್ರ ಜೊತೆ ಎಲೆಕ್ಷನ್ ಕಮಿಷನ್ಗೂ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದಾಗೆ ನೀವು ನಿಮ್ಮ ಪ್ರತಿಯೊಂದು ಬೂತ್ಗೂ ಯಾರ್ಯಾರು ನಾ ಬೂತ್ದಿಂದ ಬಿಟ್ಟಿದ್ರಿ ಅವ್ರದ್ದೆಲ್ಲ ಲಿಸ್ಟಲ್ಲಿ ಹಚ್ಚಿರಿ ಅಂತ ಹೇಳಿದ್ದ. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ಗೆ ನುಂಗಲಾದ ಬಿಸಿ ತುಪ್ಪ ಆಗ್ಯದ. ಯಾವ ಏರಿಯಾದಲ್ಲಿ ಎಷ್ಟು ದಿನ ಡಿಲೀಟ್ ಮಾಡಿದಾರೆ ಅದಕ್ಕೆ ಕ್ಲಿಯರೆನ್ಸ್ ಕೊಡಬೇಕಾಗ್ತದೆ ಅಂದಾಗ ಸಹಜವಾಗಿ ಒಳ್ಳೆಯ ಮತದಾರರು ಸಹಿತ ಒಂದು ಮತದಾರರು ಬರ್ಬೋದೇನೋ ಅನ್ನೋಂಥ ಒಂದು ಮಾತು. ಏನೋ ಇರಲಿ, ರಾಹುಲ್ ಗಾಂಧಿಯವರು ಇವತ್ತು ಪ್ರಜಾತಂತ್ರದ ಉಸಿರು ಏನಪ್ಪ ಅಂದ್ರೆ ಮತದಾನ, ಅದಕ್ಕೆ ಕೈ ಹಾಕಿದ್ದಾರೆ. ಮೋಸ್ಟ್ಲಿ ಇದನ್ನು ಉಳಿಸುವಂಥ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಸತ್ಯ ದೊಡ್ಡದು ಯಾವಾಗಲೂ ಅನ್ನುವಂಥದ್ದು. ಮತ್ತು ಮತದಾನ ಇದ್ದಿದ್ದು ಎಲ್ಲರಿಗೂ ಇದ್ದಂಥ ಮತದಾನ ಕೆಲವರು ಉಪಯೋಗ ಮಾಡಿಕೊಂಡು ತಮ್ಮ ಕೈ ಸ್ವತ್ತು ಮಾಡ್ಕೊಂಡಿದ್ದರಿಂದ ಅದು ದೂರ ಸರಿಸುವಾಗಿ ಇಷ್ಟಂತ ಹೆಚ್ಚು ಯೋಗ್ಯದ. ಇದು ಹಿಂಗೆ ಮುಂದುವರಲಿ. ಮತ್ತು ಜೊತೆಗೆ ಈ ಏನು ರಾಹುಲ್ ಗಾಂಧಿ ಜೊತೆಗೆ ಏನು ಗುರುತಿಸ್ಕೊಂಡಾರ ಇವ್ರಿಗೂ ಸಹಿತ ಒಳ್ಳೆಯ ಭವಿಷ್ಯ ಆಗಲಿ ಅನ್ನುವಂಥ ಮಾತು
ಮತ್ತು ಮತಗಳತನ ನಿಲ್ಲಪ್ಪ ನಮ್ಮ ಎಲೆಕ್ಷನ್ದಿಂದ ಅನ್ನುವಂಥ ಮಾತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.